ಹಲೋ. ನೋಡಿ, ಇವಾಗ ರೈತರಿಗೆ ಒಂದು ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಹಗಲಲ್ಲೇ ಇವಾಗ ನೋಡಿ 7 ಗಂಟೆ ನಿಮಗೆ ಕರೆಂಟ್ ಅನ್ನ ಸಿಗುವಂಥದ್ದು. ಸೊ ಇದಕ್ಕೆ ಯಾವ ರೀತಿ ಅರ್ಜಿ ಹಾಕೋದು, ಎಲ್ಲಿ ಅರ್ಜಿ ಹಾಕೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರೂ ತಪ್ಪದೆ ವಿಡಿಯೋನ ನೋಡಿ. ಸೊ ನೋಡಿ, ನಿಮ್ಮ ಹೊಲದಲ್ಲಿ ಇನ್ನು ರಾತ್ರಿ ಹೊತ್ತು ಹಾವು ಚೇಳು ಭಯದಲ್ಲಿ ಈ ತರ ಕೊರೆ ಚಳಿಯಲ್ಲಿ ನೀರು ಹಾಯಿಸುವುದು ಸಂಕಷ್ಟವನ್ನ ಇವಾಗ ತಪ್ಪಿಸಿದ್ದಾರೆ. ಹೌದು, ಏನಂದ್ರೆ ಕರ್ನಾಟಕ ಸರ್ಕಾರದವರು ರೈತರ ಹಿತದೃಷ್ಟಿಯಿಂದ ಅಕ್ರಮ ಸಕ್ರಮ ಯೋಜನೆಯನ್ನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಅಧಿಕೃತವಾಗಿ ಓಡುತ್ತಿದ್ದು ಲಕ್ಷಾಂತರ ಕೃಷಿ ಪಂಪ್ ಸೆಟ್ಗಳಿಗೆ ಈಗ ಕಾನೂನುಬದ್ಧ ಮುಕ್ತಿ ಸಿಗಲಿದ್ದು ಸರ್ಕಾರದಿಂದ ಬಂಪರ್ ಕೊಡುಗೆಗಳು ಕಾಯ್ತಾ ಇದ್ದಾವೆ. ಸೊ ನೀವು ಕೂಡ ಇನ್ನೂ ಈ ಪಂಪ್ ಸೆಟ್ ಸಕ್ರಮ ಮಾಡಿಸಿಲ್ಲ ಅಂತಂದ್ರೆ ಹಾಗಾದ್ರೆ ಸರ್ಕಾರ ನೀಡಿರುವ ಸುವರ್ಣ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ. ಈ ಯೋಜನೆ ಲಾಭಗಳೇನು, ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ನೋಡಿ, ಈ ಯೋಜನೆಯಿಂದ ರೈತರಿಗೆ ಆಗುವಂತ 4 ದೊಡ್ಡ ಲಾಭಗಳು ಯಾವಪ್ಪ ಅಂತಂದ್ರೆ ನೋಡಿ, ಹಗಲಲ್ಲಿ 7 ಗಂಟೆ ನಿಮಗೆ ಉಚಿತ ವಿದ್ಯುತ್. ಹಗಲಲ್ಲಿ 7 ಗಂಟೆ ನಿಮಗೆ ಉಚಿತ ವಿದ್ಯುತ್ತನ್ನು ಕೊಡುವಂಥದ್ದು. ಇದಕ್ಕೆ ನೋಡಿ, ಕೃಷಿ ಫೀಡರ್ಗಳು ಸೋಲಾರ್ ಮೂಲಕ ಮತ್ತು ಆಧರಿಸುತ್ತಿರುವುದರಿಂದ ರೈತರಿಗೆ ಇನ್ನು ಮುಂದೆ ಹಗಲ ವೇಳೆಯಲ್ಲೇನೆ ನಿರಂತರವಾಗಿ 7 ಗಂಟೆ ಕಾಲ ಉಚಿತ ವಿದ್ಯುತ್ ಸಿಗುತ್ತೆ. ಸೊ ನೋಡಿ, ಇದಕ್ಕೆ ಉಚಿತ ಟ್ರಾನ್ಸ್ಫಾರ್ಮರ್ ದುರಸ್ತಿ, ಅಂದ್ರೆ ಇನ್ ಕೇಸ್ ಏನಾದ್ರು ಟ್ರಾನ್ಸ್ಫಾರ್ಮರ್ ಏನಾದ್ರು ಕೆಟ್ಟೋಯ್ತಂದ್ರೆ ಇದಕ್ಕೆ ಉಚಿತವಾಗಿ ನಿಮಗೆ ಟ್ರಾನ್ಸ್ಫಾರ್ಮರ್ ಅನ್ನ ರೆಡಿ ಮಾಡಿಕೊಡ್ತಾರೆ. ನೋಡಿ, ಒಮ್ಮೆ ನೀವು ಸಂಪರ್ಕ ಅಧಿಕೃತಗೊಂಡ್ತಂದ್ರೆ ನಿಮ್ಮ ಭಾಗದ ಟ್ರಾನ್ಸ್ಫಾರ್ಮರ್ ಸುಟ್ಟೋಯ್ತಂತಂದ್ರೆ ಅಥವಾ ಕಂಬ ತಂತಿ ಏನಾದ್ರು ಹಾಳಾಯ್ತಂದ್ರೆ ಎಸ್ಕಾಂ ಅವ್ರ ಸಂಸ್ಥೆಗಳು ಏನಿದಾರಲ್ವಾ ಅವರೇ ಇದನ್ನು ಸಂಪೂರ್ಣವಾಗಿ ಉಚಿತವಾಗಿ ರಿಪೇರಿಯನ್ನ ಮಾಡಿಕೊಡ್ತಾರೆ. ಸೊ ಇದಕ್ಕೆ ನೋಡಿ, ಕಾನೂನು ರಕ್ಷಣೆ ಇದೆ. ಸರ್, ವಿದ್ಯುತ್ ಕಡಿತ ಅಥವಾ ಭಾರಿ ಮೊತ್ತದ ದಂಡ ಏನಾದ್ರು ಬೀಳ್ತಾ ಇದೆ ಅಂತಂದ್ರೆ ಇಲ್ಲದೆ, ಇದು ಯಾವುದೂ ಇಲ್ಲ. ನೀವು ನಿಶ್ಚಿಂತೆಯಿಂದ ಕೃಷಿ ಮಾಡಬಹುದು ಇವಾಗ. ಸೊ ಸರ್ಕಾರಿ ಸಬ್ಸಿಡಿ ಭಾಗ್ಯ ಇದೆ. ಸೊ ಸಕ್ರಮದ ನಂತರ ನಿಮಗೆ ಅಧಿಕೃತವಾಗಿ RR ನಂಬರ್ ಅನ್ನ ಸಿಗುತ್ತೆ. ಸೊ ಇದರಿಂದ ಎಲ್ಲ ರಿಯಾಯಿತಿ ಯೋಜನೆಗಳಿಗೆ ನೀವು ಅರ್ಹ ಆಗಿರ್ತೀರಿ, ಅಂದ್ರೆ ಇದಕ್ಕೆಲ್ಲ ನೀವು ಒಪ್ಕೊಂಡಂಗಿರುತ್ತೆ. ನೋಡಿ, ನಿಮ್ಮ ಪಂಪ್ ಸೆಟ್ ಎಲ್ಲಿದೆ, ಸರ್ಕಾರದಲ್ಲಿದೆ 2 ಸೂಪರ್ ಪ್ಲಾನ್. ನೋಡಿ, ಟ್ರಾನ್ಸ್ಫಾರ್ಮರ್ ನಿಂದ ನಿಮ್ಮ ಪಂಪ್ ಸೆಟ್ಗೆ ಎಷ್ಟು ದೂರ ಐತೆ ಅಂತ ಹೇಳಿ ಸರ್ಕಾರ 2 ಆಯ್ಕೆ ನೀಡಿದ್ದಾರೆ. ನೋಡಿ, 500 ಮೀಟರ್ ಒಳಗಿದ್ರೆ ನೇರ ಸಕ್ರಮ. ನೋಡಿ, ಒಂದ್ ವೇಳೆ ನಿಮ್ಮ ಪಂಪ್ ಸೆಟ್ ಹತ್ತಿರದ ಟ್ರಾನ್ಸ್ಫಾರ್ಮರ್ ನಿಂದ ಕೇವಲ 500 ಮೀಟರ್ ಏನಾದ್ರು ಒಳಗಿತ್ತು ಅಂದ್ರೆ ಇದಕ್ಕೆ ಅಲ್ಲೇ ಹಾಲಿ ಅಂದ್ರೆ ಇವಾಗ ಸದ್ಯಕ್ಕೆ ಇರುವಂತ ವಿದ್ಯುತ್ ಜಾಲದ ಮೂಲಕ ನೇರ ಸಂಪರ್ಕವನ್ನು ಅಧಿಕೃತಗೊಳಿಸುತ್ತೆ. 500 ಮೀಟರ್ಗಿಂತ ದೂರ ಇತ್ತಂದ್ರೆ ಬೃಹತ್ ಅಂದ್ರೆ 80% ನಿಮ್ಗೆ ಸಬ್ಸಿಡಿ ಕೊಡ್ತಾರೆ. ದೂರ ಇರೋ ಜಾಗಕ್ಕೆ ಏನಂತಾರೆ, ಕಂಬ ಮತ್ತು ತಂತಿ ಎಳೆದು ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರ ಕುಸುಮ್ ಸಿ ಅಂತ ಯೋಜನೆಯಲ್ಲಿ ಸೌರಶಕ್ತಿ ಸೋಲಾರ್ ಪಂಪ್ ಸೆಟ್ಗೆ ಅಳವಡಿಕೆಗೆ ಭರ್ಜರಿ ಪ್ರೋತ್ಸಾಹನ ಕೊಡ್ತಾರೆ, ಸಬ್ಸಿಡಿನ ಕೊಡ್ತಾರೆ. ನಿಮಗೆ ಒಟ್ಟು ವೆಚ್ಚದಲ್ಲಿ 80% ಹಣವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಾಯಧನವಾಗಿ ನೀಡುತ್ತವೆ. ನೋಡಿ, 80% ಹಣನ ಸರ್ಕಾರದವರೇ ಇದಕ್ಕೆ ಕೊಡ್ತಾರೆ, ಅದು ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ನವರು. ಸೊ ರೈತರು ಕೇವಲ 20% ಅಲ್ಪ ಮೊತ್ತ ಪಾವತಿ ಸ್ವಂತ ಸೋಲಾರ್ ಪಂಪ್ ಸೆಟ್ ಅನ್ನ ನೀವು ಅಳವಡಿಸ್ಕೋಬಹುದು. ನೋಡಿ, ಇದಕ್ಕೆ ಅರ್ಜಿಯನ್ನ ಹೇಗೆ ಸಲ್ಲಿಸೋದು, ಅರ್ಜಿ ಸಲ್ಲಿಕೆ ಯಾವ ತರ ಮಾಡೋದು ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿದೆ ಸ್ಟೆಪ್ ಬೈ ಸ್ಟೆಪ್ ಏನಿದೆ ಪ್ರೊಸೆಸ್ ನೋಡಿ. ಮೊದಲನೇದಾಗಿ ಸ್ಟೆಪ್ 1 ನೋಡಿ, ನಿಮಗೆ ನಿಮ್ಮ ವ್ಯಾಪ್ತಿಗೆ ಬರುವಂತ ವಿದ್ಯುತ್ ಕಚೇರಿ, ಬೆಸ್ಕಾಂ ಆಗಿರ್ಬೋದು, ಹೆಸ್ಕಾಂ ಆಗಿರ್ಬೋದು, ಮೆಸ್ಕಾಂ ಆಗಿರ್ಬೋದು, ಅಥವಾ ಚೆಸ್ಕಾಮು, ಜೆಸ್ಕಾಮು. ಸೊ ಇವಕ್ಕೆ ಏನ್ ಮಾಡಿ, ಸಂಬಂಧಪಟ್ಟ ಅಧಿಕಾರಿನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಸಂಪರ್ಕ ಮಾಡಿ. ಸೊ ಎರಡನೇದಾಗಿ ಅರ್ಜಿಯ ಜೊತೆಗೆ ಜಮೀನಿನ ಮಾಲಕತ್ವ ಅಂದ್ರೆ ಏನು ಪಹಣಿ ಅಂತ RTC ಏನಿದೆಯಲ್ವಾ, ಅದ ಆಧಾರ್ ಕಾರ್ಡ್ ಜೆರಾಕ್ಸ್ ಒಂದು ಪ್ರತಿ ಮತ್ತು ಅಕ್ರಮ ಸಂಪರ್ಕದ ಕುರಿತಾದಂತ ಸ್ವಯಂ ಘೋಷಣಾ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕು. ಸೊ ನೋಡಿ, ಸ್ಟೆಪ್ 3 ಎಂದು ಬಂದು ಸಕ್ರಿಮೀಕರಣ ಪ್ರಕ್ರಿಯೆಯಾಗಿ ಸರ್ಕಾರ ನಿಗದಿಪಡಿಸಿರುವ ಅಂದಾಜು 10,000 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಇದು ಸರ್ಕಾರದ ಆದೇಶದಂತೆ ಯಾವಾಗಾದ್ರೂ ಇದು ಬದಲಾಗಬಹುದು, ಅಂದ್ರೆ ಚೇಂಜಸ್ ಏನಾರು ಆಗ್ಬಹುದು. ಸೊ 4ನೇ ಹಂತ ಸ್ಟೆಪ್ 4 ಏನಂದ್ರೆ ದಾಖಲೆ ಸಲ್ಲಿಕೆಯಾದ ನಂತರ ಎಸ್ಕಾಂ ಅಧಿಕಾರಿಗಳು ನಿಮ್ಮ ಜಮೀನಿಗೆ ಬಂದು ಪಂಪ್ ಸೆಟ್ ಸಾಮರ್ಥ್ಯ ಮತ್ತು ದೂರವನ್ನು ತಾಂತ್ರಿಕವಾಗಿ ಪರಿಶೀಲಿಸುತ್ತಾರೆ. ನೋಡಿ, 4ನೇ ಸ್ಟೆಪ್ ಅಲ್ಲಿ ನಿಮಗೆ ಅವರೇ ಜಮೀನಿಗೆ ಬಂದು ಮತ್ತೆ ನಿಮ್ಮ ಪಂಪ್ ಸೆಟ್ ಎಷ್ಟು ಕೆಪಾಸಿಟಿ ಇದೆ ಮತ್ತೆ ನಿಮಗೆ ಎಷ್ಟು ದೂರ ಇದೆ ನಿಮ್ಮ ಟ್ರಾನ್ಸ್ಫಾರ್ಮರ್ ಇಂದ ಅಂತ ಅವರೇ ಒಂದ್ಸರಿ ಚೆಕ್ ಮಾಡ್ತಾರೆ. ಸೊ 5ನೇದಾಗಿ ತಪಾಸಣೆ ಮುಗಿದ ತಕ್ಷಣವೇ ನಿಮಗೆ ಸಂಪರ್ಕ ಲೀಗಲ್ ಆಗಿದ್ದು ಕೈಗೆ ಅಧಿಕೃತ RR ನಂಬರ್ ಸಿಗಲಿದೆ. ಅಂದ್ರೆ ಅವರು ಬಂದು ನೋಡ್ಕೊಂಡು ಹೋದ್ಮೇಲೆ ನಿಮಗೆ ಸಂಪರ್ಕ ಅದನ್ನ ಲೀಗಲ್ ಆಗಿ ನಿಮಗೊಂದು RR ಸಂಖ್ಯೆನ ಕೊಡ್ತಾರೆ. ನೋಡಿ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದೇ ತರ ರೈತರಿಗೆ ಸಂಬಂಧಪಟ್ಟಿದ್ದು, ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಅಥವಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತ ಎಲ್ಲ ಮಾಹಿತಿಗಳು ನಮ್ಮ ಚಾನಲ್ ಲಭ್ಯವಿರುತ್ತೆ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಹೊತ್ಕೊಂಡ್ರೆ ಇದೇ ತರ ಇನ್ಫಾರ್ಮೇಶನ್ ವಿಡಿಯೋ ನಿಮಗೆ ಬೇಗ ತಲುಪ್ತದೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾವು ಇದಕ್ಕೆ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಧನ್ಯವಾದಗಳು.